ಎಲ್ಲರಿಗೂ ನಿನ್ನೆ ಅಷ್ಟೇ ಕರ್ನಾಟಕದ PUC ಫಲಿತಾಂಶ ಬಿಡುಗಡೆ ಆಯಿತು. ಆ್ಯಸ್ ಯೂಶುವಲ್ ಉಡುಪಿ ಪ್ರಥಮ, ದಕ್ಷಿಣ ಕನ್ನಡ ದ್ವಿತೀಯ. ಸೊ ಹೀಗೇ ಕಾಂಪಿಟಿಷನ್ ಆಗ್ತಾಯಿತ್ತು. ನಾನು ಕೂಡ ಒಂದು ಟೀಚಿಂಗ್ ಫೀಲ್ಡಲ್ಲಿ ಇದ್ದುದರಿಂದ ನಾನು ಕೂಡ ಉಡುಪಿಯಲ್ಲಿ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಅದಮಾರಲ್ಲಿ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಿದ್ದೆ. ಹಾಗೆ ಅಲ್ಲಿ ಸ್ಕೂಲು ಮೂಳೂರಲ್ಲಿ ಕೂಡ PUCಗೆ ಟೀಚ್ ಮಾಡ್ತಾಯಿದ್ದೆ. ನಾವು ಸಹ ಕಾತರದಿಂದ ಕಾಯ್ತಾಯಿದ್ವಿ ನಮ್ಮ ಮಕ್ಕಳ ಫಲಿತಾಂಶ. ಸೊ ಆ ಒಂದು ನೆನಪಾಯಿತು. ಹಾಗೆಯೇ ನಾನು ಟೀಚಿಂಗ್ ಫೀಲ್ಡಲ್ಲಿರುವಾಗ ನಮ್ಮ ಮಕ್ಕಳಿಗೋಸ್ಕರ ನಾವು ಕಾಯ್ತಾ ಇರೋದು ಫಲಿತಾಂಶನೂ. ನಾನು ಸ್ಟೂಡೆಂಟ್ ಆಗಿರುವಾಗ ನಾನು ಕಾಯ್ತಿದ್ದು ಹಾಗೆ ನೆನಪಾಯಿತು. ನಮ್ಮ ಮನೇಲಿ ಎಲ್ಲರೂ ಒಳ್ಳೆ ಕಲಿಯೋ ಮಕ್ಕಳೇ. ಯಾಕಂದರೆ ನನ್ನ ಅಪ್ಪ ತುಂಬ ಪ್ರೋತ್ಸಾಹ ಕೊಟ್ಟಿದ್ದು ಎಜುಕೇಷನ್ಗೆ. ನನ್ನ ಮಕ್ಕಳಿಗೆ ಒಳ್ಳೆ ಬಟ್ಟೆ ಇದನ್ನು ಚಿನ್ನ ಬೇಕೋ ಮದುವೆ ಮಾಡಿಸೋ ಚಿಂತೆ ನನ್ನ ಅಪ್ಪನಿಗೆ ಇರಲಿಲ್ಲ. ಒಳ್ಳೆ ಎಜುಕೇಷನ್ ಕೊಡಿಸಬೇಕು ಮತ್ತು ಅಪ್ಪನಿಗೆ ತುಂಬ ನಾವೆಲ್ಲ ಟೀಚಿಂಗ್ ಫೀಲ್ಡಲ್ಲಿ ಇರಬೇಕು ಅಂತ. ಸೊ ನನ್ನ ದೊಡ್ಡಕ್ಕ ಸಣ್ಣಕ್ಕ ಅವರು SLCಯಲ್ಲಿ ಫಸ್ಟ್ ಕ್ಲಾಸ್ ತಗೊಂಡಿದ್ರು. PUCಯಲ್ಲಿ ಹಾಗೇ ಹೋಯಿತು ಅವ್ರದ್ದು. ಗೌರ್ಮೆಂಟ್ ಕಾಲೇಜಲ್ಲಿ ಮನೆ ಹತ್ತಿರ ಹಾಗೆ ಹೋಯಿತು. ನನ್ನದೊಂದು ತುಂಬ ನಿರೀಕ್ಷೆ ಇತ್ತು ಅವರಿಗೆ. ಯಾಕಂದರೆ SLCಯಲ್ಲಿ ನಾನು ಆ್ಯಕ್ಚುಲಿ ಪ್ರೈಮರಿವರೆಗೆ ಫಸ್ಟ್ ಆರ್ ಸೆಕೆಂಡ್ ರ್ಯಾಂಕ್ ಸ್ಟೂಡೆಂಟ್. ನಾನು ಕಲ್ತಿದ್ದು SLC BEM ಹೈಸ್ಕೂಲ್ ಅಂತ ಕಾಸರಗೋಡಲ್ಲಿ. ನಾನು ಅಲ್ಲಿ 13ನೇ ರ್ಯಾಂಕಿಗೆ ಬಂದೆ. ಯಾಕಂದರೆ ಎಲ್ಲ ಕಲಿಯೋ ಮಕ್ಕಳೇ ಆಯಿತಾ. ನಾನು PUCಗಿಂತ SLC ತುಂಬ ಇಷ್ಟಪಟ್ಟಿದ್ದೆ. ಈಗಲೂ ನಾನು ನಮ್ಮದೊಂದು ಗ್ರೂಪ್ ಇದೆ 10th. ಸೊ ಎಲ್ಲ ಉನ್ನತ ಪೊಸಿಷನಲ್ಲಿದ್ದಾರೆ. ಎಲ್ಲರೂ ಡಾಕ್ಟರ್ ಇಂಜಿನಿಯರ್ಸು ವಿದೇಶದಲ್ಲೆಲ್ಲ ಇದ್ದಾರೆ. ಸೊ ನಾವದು ಗ್ರೂಪಲ್ಲಿ ಕನೆಕ್ಟ್ ಆಗ್ತಾ ಇರ್ತೀವಿ. ನಾನು ಸ್ವಲ್ಪ ಪಾರ್ಟಿಸಿಪೇಷನ್ ಕಡಿಮೆ. ನನಗೆ ಆವಾಗ ತುಂಬ SLC ಕತೆ ನನಗೆ ನೆನಪಾಗುತ್ತೆ. ನಾನು 7thವರೆಗೆ ಫಸ್ಟ್ ಸೆಕೆಂಡ್ ಪ್ಲೇಸಲ್ಲಿದ್ದೆ. 8ಗೆ ಬರುವಾಗ 13ನೇ ರ್ಯಾಂಕು. ಕಲಿಕೆಯ ಮಟ್ಟ ಹಾಗೇ ಇದೆ. ಅಲ್ಲೆಲ್ಲ ಕಲಿಯೋ ಮಕ್ಕಳೇ, ನಿಮ್ಗೆ ಗೊತ್ತಿರ್ಬೋದು ಕಾಸರಗೋಡಲ್ಲಿ. ಅದೊಂದು ಟಫ್ ಕಾಂಪಿಟಿಷನ್ ಆಯಿತು. ಸ್ವಲ್ಪ ನಿರಾಶೆ ಆಯಿತು. 8 ಓಕೆ, 9ರಲ್ಲಿ ತುಂಬ ಡಿಸಪಾಯಿಂಟ್ ಆಯಿತು. ತುಂಬ ಕಷ್ಟ ಆಯಿತು ನನಗೆ 9ನೇ ಕ್ಲಾಸು. ಯಾಕಂದರೆ ಮ್ಯಾಥ್ಸ್ ಎಲ್ಲ ತುಂಬ ಟಫ್ ಆಗಿತ್ತು. 10ನೇ ಕ್ಲಾಸು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದೆ. ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನಿಗೆ 1 ಮಾರ್ಕ್ ಕಡಿಮೆ ಅಂತ. 1 ಮಾರ್ಕ್ ಸಿಗೋದಕ್ಕೆ ತುಂಬ ಒದ್ದಾಡಿದ್ದೀನಿ ನಾನು ಟೀಚರ್ ಹತ್ರ ಹೋಗಿ. ಸರ್ ಮೇಡಮ್ ಹಾಫ್ ಮಾರ್ಕ್ ಕೊಡಿ, ಅದು 1 ಕನ್ಸಿಡರ್ ಆಗುತ್ತೆ, ನನಗೆ ಡಿಸ್ಟಿಂಕ್ಷನ್ ಆಗುತ್ತೆ ಅಂತ. ಯಾಕಂದ್ರೆ ತುಂಬ ಕಷ್ಟ ಆಯಿತು. ಇವಾಗಿನ ಥರ ಅಲ್ಲ ಆವಾಗ ವ್ಯಾಲ್ಯೂಯೇಷನ್ಸ್ ಎಲ್ಲ. ತುಂಬ ಕಷ್ಟ ಆಯಿತು 10-15 ವರ್ಷದ ಹಿಂದೆ. ಹಾಗೆ ನಮ್ಮ ಕೆಮಿಸ್ಟ್ರಿ ಮೇಡಮ್ ಜಲಲಕ್ಷ್ಮಿ ಮೇಡಮ್ ಹೇಳಿದೊಂದು ಮಾತು ನೆನಪಾಯಿತು. ಇದೇ ಅಲ್ಲಮ್ಮ ಫೈನಲ್ ಎಕ್ಸಾಮಲ್ಲಿ ಖಂಡಿತ ನಿಮಗೆ ಡಿಸ್ಟಿಂಕ್ಷನ್ ಬರುತ್ತೆ ಅಂತ. ಮತ್ತು ನನಗೆ ನಿರಾಸೆ ಆಯಿತು. ನನಗೇನು ಇಂಟ್ರೆಸ್ಟ್ ಇರಲಿಲ್ಲ. ಬಿಡಿ, ಎಷ್ಟಾದರೂ ಫಸ್ಟ್ ಕ್ಲಾಸೇ ಬಿಡಿ, ಕಷ್ಟ ಇದೆ ಓದೋದು ಅಂತ. ಲಾಸ್ಟ್ ನನಗೆ ಮಾರ್ಚ್ ತಿಂಗಳಲ್ಲಿ ನಮಗೆ ಮಾಡೆಲ್ ಎಕ್ಸಾಮಿಗೆ ಒಳ್ಳೆ ಪರ್ಫಾರ್ಮ್ ಮಾಡಿದೆ. ಮತ್ತೊಂದು 15 ದಿವಸ ಸ್ಟಡಿ ಲೀವ್ ಇತ್ತು. ಅಲ್ಲಿ ನಾನು ಹಠ ಹಿಡಿದು, ನನ್ನ ಅಕ್ಕ ಒಂದು ಹೇಳಿದ್ಲು, ನೀನು 500 ಅಬವ್ ಮಾರ್ಕ್ಸ್ 600ರಲ್ಲಿ 500 ಅಬವ್ ಮಾರ್ಕ್ಸ್ ಬಂದರೆ ಅಷ್ಟು ದುಡ್ಡು ನಾನು ಕೊಡ್ತೀನಿ ಅಂತ. ಆವಾಗ ದುಡ್ಡು ಇದು ನನಗೆ 9th ಅವಳು ವಾಚ್ ಕೂಡ ಗಿಫ್ಟ್ ಕೊಟ್ಟಿದ್ಲು ನನಗೆ. ದೊಡ್ಡಕ್ಕ ತುಂಬ ಹೆಲ್ಪ್ ಮಾಡ್ತಿದ್ಲು, ಅಂದರೆ ಪ್ರೋತ್ಸಾಹ ಕೊಡ್ತಿದ್ಲು. ಟ್ಯೂಷನ್ಸ್ ಏನಿರಲಿಲ್ಲ, ನಾನು ಓದ್ತಾನೂ ಇರಲಿಲ್ಲ ಸರಿಯಾಗಿ. ಕ್ಲಾಸಲ್ಲಿ ಏನು ಹೇಳಿದೆ ಅದನ್ನೇ ನಾನು ಬರಿತಿದ್ದೆ ಅಷ್ಟೇ. ನಾನು ಓದೋದ್ರಲ್ಲಿ ಅಷ್ಟು ತುಂಬ ಹಿಂದೆ. ನಾನು ಕ್ಲಾಸಲ್ಲಿ ಏನು ಕೇಳಿದೆ ಅದನ್ನೇ ಬರಿತಿದ್ದೆ. ಬಟ್ ಡಿಸ್ಟಿಂಕ್ಷನ್ ತಗೊಳ್ಳೋದು ನನಗೊಂದು ಚಾಲೆಂಜ್ ಆಗಿತ್ತು. ಲಾಸ್ಟಿಗೆ ಒಂದು 15 ದಿವಸ ಇರುವಾಗ ನಮ್ಮನೆ ಪಕ್ಕ ಇರೋ ನಮ್ಮದೊಂದು ಇದಿದೆ, ಫಾರ್ಮ್ ಹೌಸ್ ಅಂತ ಹೇಳ್ಬೋದು. ಸಣ್ಣದೊಂದು ಗೇರು ಬೀಜದ ಒಂದು ಜಾಗ ಇದೆ. ಅಲ್ಲಿಗೆ ನಾನು ಶಾಲೆಗೆ ಹೋಗೋ ಥರ ಬುತ್ತಿ ತಗೊಂಡು ಹೋಗಿ ಬುಕ್ಸ್ ತಗೊಂಡೋಗಿ ಓದ್ತಾ ಇದ್ದೆ. ಅಲ್ಲಿ ಮರದಡಿಯಲ್ಲಿ ಮಲಗಿ ನಿದ್ದೆ ಮಾಡಿದ ದಿವಸಗಳು ಇದೆ. ನಾನೊಂದು ಬುಕ್ಕನ್ನು ತಗೊಂಡೋಗಿ ದನ ಹರಿದು ತಿಂದಾಕಿದ್ದು ಇದೆ ನಿದ್ದೆ ಮಾಡಿ. ಸೊ ಹಾಗೆಯೇ ಹಠ ಹಿಡಿದು ಓದಿ SLCಯಲ್ಲಿ ನಾನು ಆವಾಗ ಡಿಸ್ಟಿಂಕ್ಷನ್ ತಗೊಂಡೆ. 86% ಇತ್ತು. ಇವಾಗಿನ ಒಂದು 96%ಗೆ ಸಮಾನ ಅದು. ಯಾಕಂದರೆ ವ್ಯಾಲ್ಯೂಯೇಷನ್ ತುಂಬ ಸ್ಟ್ರಿಕ್ಟ್ ಇತ್ತು. ಅದರಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಆಗಿದ್ದು ಸ್ವಲ್ಪ ಮ್ಯಾಥ್ಸ್ ಯಾವುದು. ಮತ್ತು ನಾನು ಮ್ಯಾಥ್ಸ್ ತುಂಬ ಇಷ್ಟಪಟ್ಟೆ. ಆ ಟೈಮಲ್ಲಿ ನನಗೆ ಸ್ವಲ್ಪ ಮ್ಯಾಥ್ಸಲ್ಲಿ ಕಡಿಮೆ ಆಯಿತು. ಮತ್ತೆಲ್ಲದರಲ್ಲೂ ನನಗೆ ಲ್ಯಾಂಗ್ವೇಜಲ್ಲಾಗಲಿ ಸಂಸ್ಕೃತದಲ್ಲಿ 50ರಲ್ಲಿ 50, ಕನ್ನಡದಲ್ಲಿ 49, ಅಂದರೆ 100ರಲ್ಲಿ 99. ಇಂಗ್ಲೀಷಲ್ಲಿ ಸ್ವಲ್ಪ ಕಷ್ಟ ಆಯಿತು ನನಗೆ. ಯಾಕೆ ಇಂಗ್ಲೀಷ್ ಮತ್ತೆ ತುಂಬ ಇಷ್ಟದ ಸಬ್ಜೆಕ್ಟ್ ನನಗೆ. ಇಂಗ್ಲೀಷ್ ಟೀಚರ್ ಆಗಿನಿದ್ದೆ. ಆ ಟೈಮಲ್ಲಿ ಇಂಗ್ಲೀಷ್ ಮತ್ತು ಮ್ಯಾಥ್ಸಲ್ಲಿ ಸ್ವಲ್ಪ ಕಡಿಮೆ ಆದ ಕಾರಣ ಅಷ್ಟೇ ಮಾರ್ಕ್ಸ್ ಬಂತು. ಬಟ್ ನನ್ನ ಫ್ಯಾಮಿಲಿಯಲ್ಲಿ ಫಸ್ಟ್ ಡಿಸ್ಟಿಂಕ್ಷನ್ ತಗೊಂಡಿದ್ದು ನಾನು ಎಂಬ ಹೆಮ್ಮೆ ಇದೆ. ಅಪ್ಪನಿಗೆ ಹೋಗಿ ಹೇಳಿದೆ, ಅಪ್ಪ ಫಸ್ಟ್ ಕ್ಲಾಸ್ ಅಲ್ಲ, ನಾನು ಅಕ್ಕನಿಗಿಂತಲೂ ಹೆಚ್ಚು ಸಾಧನೆ ಮಾಡಿದ್ದೀನಿ ಅಂತ. ತುಂಬ ಖುಷಿಪಟ್ಟ ಟೈಮು ನಾನು ಡಿಸ್ಟಿಂಕ್ಷನ್ ತಗೊಂಡು. ಮತ್ತು ನನ್ನ ತಂಗಿನೂ ಡಿಸ್ಟಿಂಕ್ಷನ್ ತಗೊಂಡ್ಲು, ಅದು ಬೇರೆ ವಿಚಾರ. ಅವಳು PUCಯಲ್ಲಿ ಕೂಡ ಡಿಸ್ಟಿಂಕ್ಷನಿಗೆ ಹತ್ರ ಬಂದಳು. ಸೊ ನಾನು SLCಯಲ್ಲಿ ಡಿಸ್ಟಿಂಕ್ಷನ್ ತಗೊಂಡಿದ್ದು ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್, ಇಡೀ ಫ್ಯಾಮಿಲಿಯಲ್ಲಿ. ಮತ್ತು ನನ್ನ ಅಣ್ಣನ ಮಗನೂ ಜೊತೆಗಿದ್ದ. ಅವನು CBSE ಸಿಲೆಬಸ್ ಇದ್ದ. ಅವನಿಗೂ ಫಸ್ಟ್ ಕ್ಲಾಸೇ ಬಂತು. ಬಟ್ ಈಗ ಒಳ್ಳೆ ಪೊಸಿಷನ್ ಇದ್ದಾನೆ, ಅವನು ಇಂಜಿನಿಯರ್ ಆಗಿದ್ದಾನೆ. ನಾವಿಬ್ಬರು ಒಂದೇ ಕ್ಲಾಸಲ್ಲಿದ್ವಿ. ಅಂದರೆ ಅವನು CBSE ಇದ್ದ, ನಾನು ಸ್ಟೇಟ್ ಸಿಲೆಬಸ್ ಇದೆ. ಮತ್ತು ನಮ್ಮ ಕ್ಲಾಸಿಗೆ ನನಗೆ ತುಂಬ ಖುಷಿ ಕೊಟ್ಟ ವಿಚಾರ, 13ನೇ ರ್ಯಾಂಕು ನನ್ನ ಒಬ್ಬಳು ಸಹಪಾಠಿಗೆ ಬಂದಿತ್ತು. 13ನೇ ರ್ಯಾಂಕು ಕಾಸರಗೋಡಿಗೆ ಬಂದಿತ್ತು.
ನಾನು ಕೇರಳದಲ್ಲಿ ಎಜುಕೇಷನ್ ಮಾಡಿದ್ದು, ಕರ್ನಾಟಕ ಅಲ್ಲ. ಮತ್ತು 13 ಜನನು ತುಂಬ ತುಂಬ ಡಿಸ್ಟಿಂಕ್ಷನ್ ಬಂದಿತ್ತು ನಮಗೆ. ಬೆಸ್ಟ್ ಪರ್ಫಾರ್ಮಿಂಗ್ ಬ್ಯಾಚ್ ಅಂತ ನಮ್ಮ ಇದಕ್ಕೆ ಬಂತು ಕಾಸರಗೋಡಲ್ಲಿ. ಸೊ ಈವಾಗಲೇ ಎಲ್ಲರನ್ನ ನೆನೆಸ್ಕೋತೀನಿ ನನ್ನ ಟೀಚರ್ಸನ್ನು. ಕೆಲವು ಜನ ಇಲ್ಲ, ಈಗ ತೀರ್ಕೊಂಡಿದ್ದಾರೆ. ಬಟ್ ಆ ಒಂದು ಮೆಮೊರೇಬಲ್ ಮೊಮೆಂಟ್ ಇದೆಯಲ್ಲ, ನಾವು ಅಚೀವ್ ಮಾಡುವಾಗ ನಮಗೆ ಆಗುವ ಖುಷಿ, ನಮ್ಮ ಫ್ಯಾಮಿಲಿಗಾಗೋ ಖುಷಿ, ಅಪ್ಪನಿಗಾದ ಖುಷಿ. ನನ್ನ ಮಗಳು ಡಿಸ್ಟಿಂಕ್ಷನ್ ಅಂತ ಫಸ್ಟ್ ಕ್ಲಾಸಿಗಿಂತಲೂ ಮೇಲೆ ತಗೊಂಡು ಅವರಿಗೆ ಡಿಸ್ಟಿಂಕ್ಷನ್ ಅಂದರೆ ಏನು ಗೊತ್ತಿರಲಿಲ್ಲ. ತುಂಬ ಖುಷಿಪಟ್ಟರು. ಮತ್ತೊಂದು ಸಾಧನೆ ನನ್ನ ತಂಗಿನೂ ತುಂಬ ಅಚೀವ್ ಮಾಡಿದ್ದಾಳೆ. ಮತ್ತು ತುಂಬ ಖುಷಿ ಕೊಟ್ಟ ವಿಚಾರ, ನನ್ನ ಅಕ್ಕನಿಗೆ ರ್ಯಾಂಕ್ ಬಂದಾಗ ಸೊ ಮನೆಗೆ ಪೇಪರ್ನವರು ಆಲ್ ಆಫ್ ಸಡನ್ ಬಂದು ನಿಮ್ಮ ಮಗಳಿಗೆ ರ್ಯಾಂಕ್ ಇದೆ ಅಂತ ಹೇಳಿ ನಮಗೆ ಇಂಟರ್ವ್ಯೂ ಮಾಡಬೇಕಲ್ಲ, ಅದೊಂದು ಪ್ರೌಡ್ ಮೊಮೆಂಟ್. ನನ್ನ ಅಪ್ಪ ಇಂಟರ್ವ್ಯೂ ಕೊಟ್ಟಿದ್ದರು ತುಂಬ ಪೇಪರ್ಸ್ನವ್ರಿಗೆ, ಅಂದರೆ ಮಾತಿನಲ್ಲಿ ಬರೀತಿದ್ರು ಅವರು ನನ್ನ ಮಕ್ಕಳ ಸಾಧನೆ ಬಗ್ಗೆ. ಸೊ ನಾನು ಒಂದೇ ಹೇಳೋದು ಅಪ್ಪ ಅಮ್ಮನಿಗೆ, ಮಕ್ಕಳಿಗೆ ಆಸ್ತಿ ಮಾಡಿಡಬೇಡಿ ಯಾವತ್ತು. ಚಿನ್ನ, ನನ್ನಪ್ಪ ಯಾವತ್ತು ನಮಗೆ ಚಿನ್ನ ಬಟ್ಟೆ ಇದೇನಾ ಚಿನ್ನ ಇದೇನಾ ಅಂತ ಹೇಳಿದವರಲ್ಲ, ಒಂದೇ ಹೇಳಿರೋದು ಹೆಣ್ಮಕ್ಳಿಗೆ ಕಲಿಸಬೇಕು. ಅವರ ಇಷ್ಟದಂತೆ ಎಲ್ಲರೂ ಟೀಚರ್ಸ್ ಆದ್ವಿ, ಎಲ್ಲ ಟೀಚಿಂಗ್ ಫೀಲ್ಡಲ್ಲಿ. ನನ್ನ ಅಕ್ಕನೂ ಈಗ ಟೀಚರ್ ಆಗಿದ್ದಾಳೆ. ಸೊ ನಾನು ಹೇಳೋದು ಮಕ್ಕಳಿಗೋಸ್ಕರ ಆಸ್ತಿ ಮಾಡಿಡ್ಬಿಡಿ, ಮಕ್ಕಳನ್ನು ಆಸ್ತಿ ಮಾಡಿ ಅಂತ. ಒಳ್ಳೆ ಎಜುಕೇಷನ್ ಕೊಡಿ. ನಾನಾದರೂ ಹೇಳೋದಷ್ಟೇ, ನಮ್ಮ ಮಕ್ಕಳಿಗೆ ಎಜುಕೇಷನ್, ನಮಗೆ ತುಂಬ ಕಷ್ಟ ಇತ್ತು ಎಜುಕೇಷನ್. ಮತ್ತು ನಾವು ಗೌರ್ಮೆಂಟ್ ಕಾಲೇಜು ಹೀಗೆಲ್ಲ ಓದಿದ ಕಾರಣ ನಾನು ಮಾತ್ರ ಪ್ರೈವೇಟಲ್ಲಿ ಓದಿಸಿದ್ದು. ನನ್ನನ್ನು ಒಳ್ಳೆ ಕಾಲೇಜಿಗೆ ಹಾಕಿದರು. PUC ಗಾಗಲಿ ಮನೆ ಪಕ್ಕನೇ ನಮ್ಮದು ಗೌರ್ಮೆಂಟ್ ಕಾಲೇಜ್ ಇತ್ತು. ನನಗೆ +2 ಅಂತ ಅಂದರೆ PUCಯಲ್ಲಿ 2 ಸಿಲೆಬಸ್ ಬೇಕು ಅಂತಿದ್ದೆ. ಅಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಾದರೆ ಐದರ್ ಸೈನ್ಸ್ ಅಥವಾ ಮ್ಯಾಥ್ಸ್ ತಗೋಬೋದು ಬೇಕಿತ್ತು. ನನಗೆ 2 ಸಬ್ಜೆಕ್ಟ್ ಬೇಕಿತ್ತು. ಸೊ ನಾನು ಎಡನೀರು ಶಾಲೆಯಲ್ಲಿ, ಅಂದರೆ ಸ್ವಲ್ಪ ದೂರ ಹೋಗಬೇಕಿತ್ತು. ಮನೆ 1 ಕಿಲೋಮೀಟ್ರ್ ಪಕ್ಕದಲ್ಲಿ ಗೌರ್ಮೆಂಟ್ ಕಾಲೇಜ್ ಇದ್ರೂ ನನ್ನನ್ನು ಒಳ್ಳೆ ಸ್ಕೂಲಿಗೆ ಹಾಕಿದರು. PUC ಅಂದರೆ +2 ಅಂತ ಹೇಳಿ ಎಡನೀರು ಸ್ವಾಮೀಜಿಸ್ ಹೈಯರ್ ಸೆಕೆಂಡ್ರಿ ಸ್ಕೂಲಲ್ಲಿ ನಂದು PUC ಆಯಿತು, ಸೈನ್ಸ್ ಮ್ಯಾಥ್ಸ್ ಕಾಂಬಿನೇಷನಲ್ಲಿ. ಮತ್ತು ನನ್ನ ತಂಗಿನೂ ತಮ್ಮನೂ ಅಲ್ಲೇ ಕಲಿತರು. ಸೊ ನನಗೆ PUCಯಲ್ಲಿ ನನಗೆ ಡಾಕ್ಟರ್ ಆಗಬೇಕು ಅಂತ ಕನಸಿತ್ತು. ಏನೋ ನನ್ನ ಅಕ್ಕನ ಮದುವೆ ಆ ಟೈಮಲ್ಲಿ ಫಿಕ್ಸ್ ಆಗಿದ್ದರಿಂದ ನಾನು CET ಬರೀಲಿಕ್ಕೆ ಹಿಂದೆ ಸರಿದೆ. ನನಗೆ ಮೆಡಿಕಲ್ ಕನಸು ನನಸಾಗಿಯೇ ಉಳೀತು. ಆದರೂ ನನಗೆ ಹಾಸ್ಪಿಟಲಲ್ಲಿ ವರ್ಕ್ ಮಾಡೋ ಒಂದು ಆಪ್ಷನ್ ಸಿಕ್ತು. ಒಂದು ಬಿಳಿ ಕೋಟನ್ನು ಹಾಕಬೇಕು ಅಂತ ಇತ್ತು. KMC ಮಣಿಪಾಲದಲ್ಲಿ ನಾನು ECG ಟೆಕ್ನಿಷಿಯನ್ ಕೋರ್ಸ್ ಮಾಡುವಾಗ ಬಿಳಿ ಕೋಟ್ ಹಾಕಿ ಡಾಕ್ಟ್ರಲ್ಲದಿದ್ದರೂ ಡಾಕ್ಟರ್ ಥರ ಒಂದು ಫೀಲ್ ಆದೆ ನಾನು. ಆಯಿತಾ, ಅದೊಂದು ಬೇಜಾರಿದೆ ನನಗೆ. ನಾನು ಡಾಕ್ಟರ್ ಕೋರ್ಸ್ ಮಾಡಬೇಕು ಅಂತ. ಮತ್ತು ಕೂಡ ತುಂಬ ಅಕ್ಕನವ್ರು ಪ್ರಯತ್ನ ಮಾಡಿದರು. ನಾನು ಮಂಗಳೂರಲ್ಲಿರುವಾಗ BAMS ಆದರೂ ಮಾಡಬೇಕು. ನನಗೆ BAMS ತುಂಬ ಇಷ್ಟ ಇತ್ತು. ಯಾಕಂದರೆ ನಾನು ಸಂಸ್ಕೃತ ಬ್ಯಾಕ್ಗ್ರೌಂಡಿಂದ ಬಂದ ಕಾರಣ ಸ್ವಲ್ಪ ಶ್ಲೋಕಗಳು ರಿಲೇಟೆಡ್, ಮತ್ತು ನನಗೆ ಆಯುರ್ವೇದಿಕ್ ಮೇಲೆ ತುಂಬ ಇತ್ತು. ಏನೋ ಆ ಕನಸು ನನ್ನ ಸಾಗಿ ಉಳಿಯಿತು. ಇರಲಿ ಬಿಡಿ, ನಾವು ಥಿಂಕ್ ಮಾಡೋದೇ ಒಂದೇ, ದೇವರು ಇದು ಒಂದೇ, ಪರವಾಗಿಲ್ಲ ನನಗೆ. ಮತ್ತು ನನಗೆ ಇಂಟ್ರೆಸ್ಟ್ ಬಿಸ್ನೆಸ್ ಫೀಲ್ಡಲ್ಲಾಗಿತ್ತು. ಮತ್ತು ಟೆಕ್ನಿಕಲ್ ಸ್ಟಡೀಸ್ಗೆ ಹೋದ್ರೂ ನನಗೆ ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಇವಾಗ ಏನೋ ಒಂದು ನಡೀತಾ ಇದೆ, MBA ಮಾಡ್ತಾಯಿದ್ದೀನಿ. ಈ ವಯಸ್ಸಿನಲ್ಲಿ ಬೇಕಿತ್ತಾ ಅಂತ ಕೇಳ್ಬೋದು ಕೆಲವರು. ಬೇಕಾಗಿದೆ. ಯಾಕಂದರೆ ನನಗೊಂದು ಆಸೆ ಇದೆ, ಸಣ್ಣದೊಂದು ಬಿಸ್ನೆಸ್ ಸ್ಟಾರ್ಟಪ್ ಏನಾದರೂ BPO ಫೀಲ್ಡಲ್ಲಿ ಒಂದು 10 ವರ್ಷ ಆಯಿತು. ಸಣ್ಣದೊಂದು ಸ್ಟಾರ್ಟಪ್ ನಾವೇ ಮಾಡಬೇಕು ಅಂತ ಅದರೊಂದು ಪ್ಲ್ಯಾನಲ್ಲಿ ಇದೆ. ಒಂದು 100 ಜನರಿಗಾದರೂ ಒಂದು ಜಾಬ್ ಆಪರ್ಚುನಿಟಿ ಕೊಡಬೇಕು ಅಂತ. ಗೊತ್ತಿಲ್ಲ, ಭಗವಂತ ಮನಸ್ಸು ಮಾಡ್ತಾನಂತ. ಇನ್ನು ನನ್ನ ಅಪ್ಪನ ದೊಡ್ಡದೊಂದು ಕನಸಿದೆ, ಶಾಲೆ ಕಟ್ಟಬೇಕು. ನಮಗೊಂದು 3 ಎಕರೆ ಜಾಗ ಇದೆ ಊರಲ್ಲಿ. ನನ್ನ ದೊಡ್ಡ ಬಂದು ಮನೆ ಹತ್ರನೇ ಇದೆ. ಯಾವತ್ತು ಹೇಳೋರು ನನ್ನ ಅಕ್ಕನಿಗೆ ಇನ್ನೊಂದು 5 ವರ್ಷ ಇರಬೇಕು ರಿಟೈರ್ಡ್ ಆಗಲಿಕ್ಕೆ. ಸೊ ಅವಳು ರಿಟೈರ್ಡ್ ಆದಮೇಲೆ ಅವಳನ್ನು ಹೆಡ್ ಮಿಸ್ಸಸ್ ಮಾಡಿ ಇನ್ನೊಂದು ಶಾಲೆ ಕಟ್ಟಬೇಕು, ನಾನು ನೋಡ್ಕೋಬೇಕಾದನಂತ. ಖಂಡಿತ ಆ ಒಂದು ಆಸೆ ಯಾವತ್ತೂ ನನ್ನ ಮನಸ್ಸಲ್ಲಿದೆ. ಅದೊಂದು ಹೊಸ ಸಿಸ್ಟಮಲ್ಲಿ, ಒಂದು ಗುರುಕುಲ ಸಿಸ್ಟಮಲ್ಲಿ ಶಾಲೆ ಕಟ್ಟಿಸಬೇಕು ಅಂತ. ಗೊತ್ತಿಲ್ಲ, ಭಗವಂತನ ಇಚ್ಛೆ. ಅದೊಂದು ಕನಸು ನನಸಾಗಲಿ ಅಂತ ನಾನು ಯಾವತ್ತೂ ಡೈಲಿ ಥಿಂಕ್ ಮಾಡ್ತೀನಿ. ಶಾಲೆ ಕಟ್ಟಿಸಬೇಕು. ತುಂಬ ಜನಕ್ಕೆ ಅಪ್ಪನಿಗೆ ಒಂದೇ ಆಸೆ ಇದ್ದದ್ದು ಎಜುಕೇಷನ್, ಎಲ್ಲ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತ. ಮತ್ತು ಅವರು ಯಾವತ್ತೂ ಟೀಚಿಂಗ್ ಪ್ರೊಫೆಷನನ್ನು ತುಂಬ ಇಷ್ಟಪಡ್ತಿದ್ರು. ನನ್ನ ದೊಡ್ಡಕ್ಕನೂ ಟೀಚರ್, ಈಗ ಟೀಚರ್ ಆಗಿದ್ದಾಳೆ. ದೊಡ್ಡಕ್ಕನ ಮಗಳು ಕೂಡ ಟೀಚರು. ನನ್ನ ತಂಗಿ ಮಗಳನ್ನು ಕೇಳಿದರೆ ಅವಳು ಟೀಚಿಂಗ್ ಫೀಲ್ಡ್ ಹೇಳ್ತಾಳೆ. ಎಲ್ಲರಿಗೂ ಇಷ್ಟ ಟೀಚಿಂಗು. ತಂಗಿ ಕೂಡ BEd ಮಾಡಿ ಟೀಚರ್ ಆಗಿದ್ಲು, ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಸಣ್ಣಕ್ಕನು ಕೂಡ ಲೆಕ್ಚರರ್ ಆಗಿದ್ಲು, PhD ಮಾಡಿದ್ಲು ಅವಳು. ಈಗ ಡಿಪಾರ್ಟ್ಮೆಂಟಲ್ಲಿ ಇದ್ದಾಳೆ. ನಾನು ಟೀಚಿಂಗ್ 6-7 ವರ್ಷ ಟೀಚಿಂಗ್ ಫೀಲ್ಡಲ್ಲಿದ್ದೆ. ಮತ್ತು ನನಗೆ ಬೆಂಗಳೂರಿಗೆ ಬಂದಮೇಲೆ ಕಂಪನಿಗೆ ಜಾಯ್ನ್ ಆಗಬೇಕಿತ್ತು. ಮತ್ತು ತಮ್ಮ ಒಂದು ಬಿಸ್ನೆಸ್ ಅವನು ಸೆಟ್ಲ್ ಆಗಿದ್ದಾನೆ. ಸೊ ನಮ್ಮದೆಲ್ಲ ಒಂದು 4 ಮಕ್ಕಳದ್ದು ಆಸೆ ಟೀಚಿಂಗ್ ಫೀಲ್ಡು. ಅಪ್ಪ ಹೇಳಿದ ನಾವು 4 ಜನನೂ ಟೀಚರ್ ಆಗಿದ್ವಿ. ವಿದ್ಯಾದಾನ ಅಂತ ಹೇಳೋದು ಅದಲ್ಲದೆ ನಾವು ಎಷ್ಟೋ ಮಕ್ಕಳಿಗೆ ಟ್ಯೂಷನ್ ಕೊಡ್ತೀವಿ. ಈಗ ನನ್ನ ದೊಡ್ಡಕ್ಕನ ಅಷ್ಟೇ, ಯಾರಾದ್ರೂ ನಾವು ವಿದ್ಯೆಯನ್ನು ಯಾರಿಗಾದರೂ ಹೇಳಿಕೊಡ್ಬೇಕು ಅಂತ ಬಂದರೆ ನಾವು ಹೇಳಿಕೊಡ್ತೀವಿ, ಅದಕ್ಕೇನಿಲ್ಲ. ಸೊ ನನ್ನದು ಕನಸು ನನಸಾಗಬೇಕು ಅಂತ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ನಾನು ಅಷ್ಟೇ ಹೇಳೋದು ಎಲ್ಲ ಪೋಷಕರಿಗೂ, ಮಕ್ಕಳಿಗೆ ಎಜುಕೇಷನ್ ಕೊಡಿ. ನೀವು ಆದಷ್ಟು ಎಜುಕೇಷನ್ ಕೊಡಿ. ಅವರನ್ನು ಇದೊಂದು ಲಕ್ಸುರಿ ಲೈಫ್ ಕೊಡಬೇಡಿ. ಅವರಿಗೆ ಕಷ್ಟಪಟ್ಟು ದುಡಿಲಿ. ಮತ್ತು ಅವರು ಜಾಬ್ ಕಂಡುಕೊಂಡ್ಮೇಲೆ ನೆಕ್ಸ್ಟ್ ಅವರ ದಾರಿ ನೋಡ್ಕೋತಾರೆ. ವಿದ್ಯೆಗಿಂತ ನಿಮಗೆ ವಿದ್ಯೆ ಕಲೀಲಿಕ್ಕೆ ಆಪರ್ಚುನಿಟಿ ನಿಮ್ಮ ಮಕ್ಕಳನ್ನು ಕಲಿಸಿ. ಯಾಕಂದರೆ ವಿದ್ಯೆಗಿಂತ ದೊಡ್ಡ ಒಂದು ಆಸ್ತಿ ಪ್ರಾಪರ್ಟಿ ಏನೂ ಇಲ್ಲ.
ಮತ್ತು ಮಕ್ಕಳನ್ನು ಮತ್ತೆ ಸಂಸ್ಕಾರ ಅದು ನಾವು ಬೆಳೆಸಿದ ರೀತಿ ಇರುತ್ತೆ. ಆ ರೀತಿ ಈ ಮಕ್ಕಳನ್ನು ಇದು ಮಾಡಿ ಒಂದು ಬೆಳೆಸಿ ಎಂಬುದು ನನ್ನ ಸಲಹೆ ಪೋಷಕರಿಗೆ. ಮತ್ತು ಅತಿಯಾಗಿ ಸಂಭ್ರಮಿಸುವುದು ಮತ್ತು ಅವರನ್ನು ಫೋರ್ಸ್ ಮಾಡೋದು ಅದು ತುಂಬ ತಪ್ಪದು. ನೀನು ಇದೇ ಫೀಲ್ಡಿಗೆ ಹೋಗಬೇಕು, ನೀನು ಡಾಕ್ಟರ್ ಆಗಬೇಕು, ಇಂಜಿನಿಯರ್. ಮಕ್ಕಳ ಇಚ್ಛೆ ಅಂತೆ. ನಮ್ಮ ಮಕ್ಕಳಿಗೆ ಅಷ್ಟೇ, ನಾನು ಅಕ್ಕನ ಮಕ್ಕಳಿಗೆ ಎಲ್ಲರಿಗೂ ಹೇಳೋದು, ನಿಮ್ಗೆ ಏನು ಬೇಕೋ ಅದು ಮಾಡಿ. ದೊಡ್ಡಕ್ಕನ ಮಗಳು ಹೇಳಿದ್ರು ನನಗೆ ಟೀಚರೇ ಆಗಬೇಕು ಅಂತ ಟೀಚಿಂಗ್ ಫೀಲ್ಡಿಗೆ ಹೋದ್ಲು. ಅವಳಿಗೆ ಡ್ಯಾನ್ಸ್ ಇಷ್ಟ ಇತ್ತು. ಅವಳು ವಿದುಷಿ ಅಂತೇಳಿ ವಿದುಷಿ ಇದನ್ನು ತಗೊಂಡ್ಲು. ಡ್ಯಾನ್ಸ್ ಟೀಚರಾಗಿಯೂ ಡ್ಯಾನ್ಸ್ ಕೂಡ ಕಲಿಸ್ತಾಳೆ ಮಕ್ಕಳಿಗೆ. ಸಂಗೀತ, ಮ್ಯೂಸಿಕ್, ಡ್ಯಾನ್ಸನ್ನು ಶಾಲೆಯಲ್ಲಿ ಕಲಿಸ್ತಾಳೆ. ಈಗ ಮದುವೆ ಆಯಿತು, ಅವಳು ಟೀಚಿಂಗ್ ಫೀಲ್ಡಲ್ಲಿದ್ದಾಳೆ. ದೊಡ್ಡಕ್ಕನೂ ಟೀಚಿಂಗ್ ಫೀಲ್ಡಲ್ಲಿದ್ದಾಳೆ. ನೆಕ್ಸ್ಟು ಎರಡನೇ ಅವಳಿಗೆ ಕೇಳಿದರೆ ಅವಳಿಗೆ ರಿಸರ್ಚರ್ ಆಗಬೇಕು, PhD ಮಾಡಬೇಕು ಅಂತ MSc ಮಾಡ್ತಾ ಇದ್ದಾಳೆ. ಇನ್ನೊಬ್ಬಳು ಅಗ್ರಿಕಲ್ಚರ್ ಸೈನ್ಸ್ ಬೇಕು ಅಂತ ಕೃಷಿ ಇದರಲ್ಲಿ ಹೋಗಬೇಕು ಅಂತ ಅವಳಿದ್ದಾಳೆ. ಸೊ ಅವರ ಪಾಡಿಗೆ ಬಿಟ್ಬಿಟ್ಟಿದ್ದೀವಿ ನಾವು. ಯಾರಿಗೂ ನನಗೆ ತುಂಬ ಆಸೆ ಇತ್ತು ಯಾರಾದರೂ ಒಬ್ಬರು ಮಕ್ಕಳನ್ನು ಡಾಕ್ಟ್ರ್ ಮಾಡಬೇಕು ಅಂತ. ಯಾರು ಕೂಡ ಡಾಕ್ಟರ್ ಪ್ರೊಫೆಷನ್ ಇಷ್ಟಪಡಲ್ಲ, ಗೊತ್ತಿಲ್ಲ ಇನ್ನು. ಅಂತೂ ಅವರವರ ಫೀಲ್ಡ್ ಅವರವರು ಸೆಲೆಕ್ಟ್ ಮಾಡಿದ್ದಾರೆ. ನಾವು ಯಾವುದಕ್ಕೂ ಫೋರ್ಸ್ ಮಾಡಲ್ಲ. ಮಕ್ಕಳಿಗೆ ಇಷ್ಟಪಟ್ಟಾಗೆ ಬೆಳೆದು ತುಂಬ ಹುಷಾರಿನ ಮಕ್ಕಳು. ಆದರೆ ನನ್ನ ಅಕ್ಕನ ಎರಡನೇ ಮಗಳು SLCಯಲ್ಲಿ ಎಲ್ಲದರಲ್ಲೂ A ಗ್ರೇಡ್. ಅವಳಿಗೆ ತುಂಬ ಹುಷಾರು, ಅವಳು ಕಲೀಲಿಗೆ. ಒಳ್ಳೆ ಆರ್ಟಿಸ್ಟ್ ಕೂಡ. ದೊಡ್ಡವಳು ಅಷ್ಟೇ, ಅವಳು BSc ಮಾಡಿ B.Ed ಮಾಡಿ ಟೀಚರ್ ಆಗಿದ್ದಾಳೆ. ಎರಡನೇ ಅವಳು MSc ಮಾಡ್ತಾಯಿದ್ದಾಳೆ ಕೆಮಿಸ್ಟ್ರಿ ತಗೊಂಡು. ಅವಳಿಗೂ ರಿಸರ್ಚರ್ ಆಗಬೇಕು ಅಂತ ಆಗಲಿ. ಇನ್ನೊಬ್ಬಳು ಡಿಗ್ರಿ ಮಾಡ್ತಾಯಿದ್ದಾಳೆ. ಇನ್ನೊಬ್ಬಳು ಚಿಕ್ಕ ಹುಡುಗಿ. ಎಲ್ಲ ಅವರವರ ಪಾಲಿಗೆ ಎಜುಕೇಷನಲ್ಲಿ ನಮಗಿಂತಲೂ ಮೀರಿಸಿ ನಮ್ಮ ಮಕ್ಕಳು ಹೋಗೋದು ನೋಡುವಾಗ ತುಂಬ ಖುಷಿ ಆಗ್ತಿದೆ. ನಿಮ್ಮ ಮಕ್ಕಳನ್ನು ಹಾಗೇ ಬೆಳೆಸಿ. ಶುಭ ಆಗಲಿ.